ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸೋ. ಜಸ್ಟಿನ್ ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಅಸ್ತ್ರ ಪ್ರಯೋಗ ಮಾಡ್ತಿದೆ ನಮ್ಮ ಇಂಡಿಯಾ ಅಂತ ಹೇಳಬೇಕು ಗುರು. ಏನಕ್ಕೆ ಈ ಒಂದು ಮೇನ್ ಅಸ್ತ್ರ ಪ್ರಯೋಗ ಮಾಡ್ತಿರೋದು ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿಗೆ ಬಂದಿರುತ್ತೆ. ನೆಕ್ಸ್ಟ್ ವರ್ಷ ಚಾಂಪಿಯನ್ಸ್ ಟ್ರೋಫಿ ಬೇರೆ ಇರೋದ್ರಿಂದ ನಮ್ಮವರೇ ಯಾರಾದರೂ ಅಲ್ಲಿ ಇತ್ತು ಅಂತಾರೆ, ಆ ಪೊಸಿಷನ್ ಅಲ್ಲಿ ಇತ್ತು ಅಂತ ಅಂದ್ರೆ ಇದು ಖಂಡಿತ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮೇನ್ ರೀಸನ್ ಇಂದ ಇದನ್ನ ಮಾಡ್ತಾ ಇದ್ದಾರೆ ನಂತರ ಕಾಣಿಸ್ತಿದೆ. ಯಾಕಂದ್ರೆ ಗವರ್ನಮೆಂಟ್ ಇನ್ಫ್ಲೂಯೆನ್ಸ್ ಕೂಡ ಇರೋದ್ರಿಂದ ನಮ್ಮ ಇಂಡಿಯನ್ ಕ್ರಿಕೆಟ್ ಮೇಲೆ BCCI ಮೇಲೆ ಸೊ ಈ ತರ ಮೂನ ಮಾಡ್ತಿದ್ದಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ಜಸ್ಟಿನ್ ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂತಂದ್ರೆ ಇಟ್ಸ್ ಜೈ ಶಾ ಆಲ್ ಸೆಟ್ ಟು ಬಿ ಅನೌನ್ಸ್ಡ್ ಆಸ್ ICC ನ್ಯೂ ಚೇರ್ಮನ್ ಅಂತ. ಸೊ ಇದು ಸಾಕಷ್ಟು ವರ್ಷಗಳಿಂದ ಒಂದು 2-3 ವರ್ಷಗಳಿಂದ ಇದು ಅಪ್ಡೇಟ್ಗಳಂತೂ ಬರ್ತಾನೆ ಇತ್ತು. ಜಯೇಶ್ ಅವ್ರು ಕಾಂಟೆಸ್ಟ್ ಮಾಡ್ತಾರೆ ಅಂತ. ಸೊ ಇವಾಗ ಪಕ್ಕಾ ಬರ್ತಿದೆ ಅಪ್ಡೇಟು. ಜಯೇಶ್ ಅವ್ರು ಈ ಸಲ ಪಕ್ಕಾ ಕಾಂಟೆಸ್ಟ್ ಮಾಡ್ತಾರಂತೆ ಗುರು. ಜಯೇಶ್ ಏನು ಗುರು ಹೋಗ್ಬಿಟ್ಟು ICC ಕಿದ್ದಬಾಕೋದು, ಇಲ್ಲಿ ನೆಟ್ಟಿಗೆ BCCI ಕಿದ್ದಬಾಕಾಗ್ತಿಲ್ಲ, ನೆಟ್ಟಿಗೆ ಇಂಗ್ಲೀಷಾಗಿ ಬರಲ್ಲ ಮನುಷ್ಯಂಗೆ ಹೋಗ್ಬಿಟ್ಟು ICC ಏನು ಮಾಡ್ತಾನೆ ಗುರು ಅಂತ ಎಲ್ಲ ಕಿರ್ಚಾಡ್ ಕೂಗಾಡ್ತಿರೋ ಕಾಮೆಂಟ್ ಸೆಕ್ಷನಲ್ಲಿ ಗೊತ್ತು. ಬಟ್ ಆದರೂ ಸಹ ಏನೋ ಒಂದು ತಗೊಂಡೋಗಿ ಪೊಸಿಷನ್ ಅಂತ ಕೊಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಇಲ್ಲಿ ಇಂಗ್ಲೆಂಡ್ ಅವರ ಸಪೋರ್ಟು, ಡೈರೆಕ್ಟರ್ಸ್ ಇದಾರಲ್ಲ ICCಲಿ, ಇಂಗ್ಲೆಂಡ್ ಡೈರೆಕ್ಟರು ಜೊತೆಗೆ ಆಸ್ಟ್ರೇಲಿಯಾ ಡೈರೆಕ್ಟರು, ಸೊ ಇವರ ಸಪೋರ್ಟು ಬೇಸಿಕಲಿ ನಮ್ಮ ಇಂಡಿಯಾ ಮೇಲೆ ಇರೋದ್ರಿಂದ, ಜಯೇಶ್ ಅವ್ರ ಮೇಲೆ ಇರೋದ್ರಿಂದ ಇವ್ರು ಕಾಂಟೆಸ್ಟ್ ಜಸ್ಟ್ ಮಾಡ್ತು ಅಂದ್ರೆ ಸಾಕು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಇವರ ಟೆನ್ಯೂರ್ ಬಂದ್ಬಿಟ್ಟು ಇವಾಗ ಇರೋವಂಥವ್ರು ಬಾರ್ಕ್ಲೆ. ಸೊ ಅವರು ಅನೌನ್ಸ್ ಮಾಡಿದ್ರೆ ನಾನು ಮತ್ತೆ ನನ್ನ ಟೆನ್ಯೂರ್ನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಅಂತ. ಆಲ್ರೆಡಿ ಇವರು ಸೆಕೆಂಡ್ ಟೆನ್ಯೂರ್ನ ಕಂಟಿನ್ಯೂ ಮಾಡಿದ್ರು. 3ನೇ ಸಲ ನಾನು ಆಗೋದಿಲ್ಲ ಚೇರ್ಮನ್ ಅಂತ ಹೇಳ್ಬಿಟ್ಟಿದ್ರು. ಆಲ್ರೆಡಿ 2020 ಇವರು ಅನೌನ್ಸ್ ಆಗಿದ್ದು, ಎಲೆಕ್ಟ್ ಆಗಿದ್ದು, ಆಮೇಲೆ 22 ಹಂಗೆ ಕಂಟಿನ್ಯೂ ಆಯಿತು, ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಈ ನವೆಂಬರ್ಗೆ ಅವರ ಟೆನ್ಯೂರ್ ಏನಿದೆ ಅದು ಮುಗಿಯುತ್ತೆ. ಸೊ December 1 ಹೊಸ ಟೆನ್ಯೂರ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಜಯೇಶ್ ಶಾ ಅವರು ಬಹುತೇಕ ಖಚಿತವಾಗಿದೆ. ಇವಾಗ ಜಯೇಶ್ ಅವರು ಆಲ್ಮೋಸ್ಟ್ ಕಂಟೆಸ್ಟ್ ಮಾಡೋದಂತೂ ಪಕ್ಕ, ಜೊತೆಗೆ ಅನೌನ್ಸ್ ಆಗೋದು ಕೂಡ ಪಕ್ಕ ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಅವ್ರೇನಾದರೂ ICC ಚೇರ್ಮನ್ ಆಯಿತು ಅಂತಂದರೆ, ಇನ್ಫ್ಯಾಕ್ಟ್ ಇಂಡಿಯಾ ಕಡೆಯಿಂದ ಜಸ್ಟ್ ಇಬ್ಬರನ್ನೇ ಆಗಿರೋದುವರೆಗೂ ICC ಚೇರ್ಮನ್ನು. ಡಾಲ್ಮಿಯಾ ಅಂತ 1997 2000 ಆಗಿದ್ರು. ಆಮೇಲೆ ಶರದ್ ಪವಾರ್ ಅಂತ 2010 2012 ಆಗಿದ್ರು, 2 ವರ್ಷ ಆಗಿದ್ರು. ಸೊ ಅಷ್ಟೇ. ಅದಾದ್ಮೇಲೆ ಯಾರು ಸಹ ಇಂಡಿಯಾದಿಂದ ಹಾಗೆ ಇಲ್ಲ. ಸೊ ಇದು ಇವಾಗ ಏನಕ್ಕೆ ಬರ್ತಿದೆ ಅಂತಂದ್ರೆ, ಇವಾಗ ಏನಕ್ಕೆ ಕಾಂಟೆಸ್ಟ್ ಮಾಡ್ತಾರೆ ಅಂದ್ರೆ BCCI ಒಂಥರ ICCಗಿಂತ BCCIಗೆ ವ್ಯಾಲ್ಯೂ ಜಾಸ್ತಿ ಅಲ್ವಾ ಮಗ. ಏನಕ್ಕೆ ICCಗೆ ಹೋಗ್ಬೇಕು ಇವರು? BCCI ಒಂಥರ ರಾಜ ಇದ್ದಂಗೆ. ಅಲ್ಲಿ ಜಯೇಶ್ ಸಿಕ್ಕಾಪಟ್ಟೆ ಮರ್ಯಾದೆ ತಗೊಂಡಲ್ಲಿ ಹೋಗ್ಬಿಟ್ಟು ಏನಿರುತ್ತಲ್ಲ ICC ಏನು ಬದನೆಕಾಯಿ ಇರೋದಿಲ್ಲ ಅಲ್ಲಿ. ಇಲ್ಲಾರೆ BCCI ಬೇಜಾನು ಇರ್ತಾ ಇದೆ ಎಲ್ಲ, ಅದು ಇದು ಮಾಡೋದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಮೀಡಿಯಾ ಮುಂದೆ ಯಾರು ಬರ್ತಾರೆ ಅವಾಗಲ್ಲ. ICC ಹೋಗ್ತಾವ ಅಂದ್ರೆ ಏನು ಗೊತ್ತೇ ಆಗಲ್ಲ ಅಲ್ಲಿ ಜಯೇಶ್ ಅದು ಅಂತ ಹೇಳ್ಬೋದು ನೀವು. ಹೌದು, ಇದೊಂದು ಬೇಸಿಕಲಿ ರೀಸನ್ ಏನು ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ, ಪಾಕಿಸ್ತಾನ ಹೋಸ್ಟಿಂಗ್ ನೇಷನ್ ಆಗಿರೋದ್ರಿಂದ ಏನಾರ ಮಾಡಿ ಕುತಂತ್ರ ಮಾಡ್ಬಿಟ್ಟು ನಮ್ಮ ಇಂಡಿಯಾ ಅದರಿಂದ ಬಚಾಯಿಸ್ಕೊಂಡು ಈಚೆಗಡೆ ಬಂದು ಹೈಬ್ರಿಡ್ ಮಾಡಲ್ಲ ಅಥವಾ ಪಾಕಿಸ್ತಾನದಿಂದ ಈಚೆಗಡೆ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸೊ ಈ ಒಂದು ಮೂವ್ ಮಾಡಿದೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಅಂದರೆ ಜಯೇಶ್ ಪಕ್ಕ ಕಾಂಟೆಸ್ಟ್ ಮಾಡೋವಂಥ ಒಂಥರ ಅಭ್ಯರ್ಥಿನೂ ಅಲ್ಲ, ಹೋಗ್ತಾನೂ ಇರಲಿಲ್ಲ ನನ್ನ ಪ್ರಕಾರ. ಯಾಕಂದರೆ BCCIಲೇ ಸಿಕ್ಕಾಪಟ್ಟೆ ರಾಜ ಮರ್ಯಾದೆ, ರಾಜ ಗಾಂಭೀರ್ಯ ಎಲ್ಲನೂ ಇದೆ. ಅಲ್ಲಿ ICCಗೆ ಹೋಗ್ಬಿಟ್ಟು ಏನೋ ಮಾಡುವಂಥದ್ದೆಲ್ಲ ಇಲ್ಲ. ಇವಾಗ ಏನಾದ್ರು ಚೇರ್ಮನ್ ಅಲ್ಲಿ ಆಗೋಗ್ಬಿಡ್ತು ಅಂತಂದರೆ ಇವ್ರದ್ದೇ ಅಲ್ವಾ ಮೇಯ್ನು. ಇವ್ರು ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಆಗಿ ನಡೆಯೋದು. ಸೊ ಪಾಕಿಸ್ತಾನದಿಂದ ಆ ಟೂರ್ನಮೆಂಟ್ನ ಎತ್ತಂಗಡಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಒಂಥರ ತಂತ್ರ ಕುತಂತ್ರ ಏನು ಬೇಕಾದ್ರೂ ಹೇಳ್ಬೋದು, ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. ಒಟ್ಟಿನಲ್ಲಿ ಇಂಡಿಯಾ ಪಾಕಿಸ್ತಾನ್ಗೆ ಹೋಗಬಾರ್ದು, ಇದನ್ನಂತೂ 100% ಮಾಡೇ ಮಾಡ್ತಾರೆ. ಅದು ಪಾಕಿಸ್ತಾನದಲ್ಲಿ ಟೂರ್ನಮೆಂಟ್ನೇ ಈಚೆ ಕಡೆ ಇಕ್ತಾರ, ಪಾಕಿಸ್ತಾನದ ಎತ್ತಂಗಡಿ ಮಾಡ್ಬಿಟ್ಟು, ಅಥವಾ ಏನಾದರೂ ಹೈಬ್ರಿಡ್ ಮಾಡಲ್ ಮಾಡ್ತಾರ ಅನ್ನೋದು ಒಂದು ಕ್ವೆಶನ್ ಅಷ್ಟೇ. ಒಟ್ಟಲ್ಲಿ ಇಂಡಿಯಾ ಅಂತೂ ಜಯೇಶ್ ಚೇರ್ಮನ್ ಆಗೋದಿಲ್ಲ ಅನ್ನೋ ಮ್ಯಾಟ್ರಿಗಿಂತ ಮುಂಚೆನೇ ನಾವು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡೋದಿಲ್ಲ ಅಂತ BCCIನೇ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲ ಗೌರ್ಮೆಂಟ್ ಕ್ಲಿಯರೆನ್ಸ್ ಬೇಕು, ಅದು ಇದು ಬೇಕು. ಇದೊಂಥರ ನೋಡಿ ಗೌರ್ಮೆಂಟ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಇಲ್ಲಿ ಜಯೇಶ್ ಅವರ ಮ್ಯಾಟ್ರಲ್ಲಿ. ಸೊ ಓಕೆ, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ಇದು ಹೈಬ್ರಿಡ್ ಮಾಡಲ್ ಆಗುತ್ತೆ ಅಂತ, ಅಥವಾ ಪಾಕಿಸ್ತಾನದಿಂದನೇ ಈಚೆಗಡೆ ಟೂರ್ನಮೆಂಟ್ನ ಕಂಡಕ್ಟ್ ಮಾಡೋ ಥರ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಬೇಸಿಕಲಿ ಮಾಡಿರುವಂಥ ಈ ವರ್ಷ ಏನಾದರೂ ನನ್ನ ಪ್ರಕಾರ ಅಂದರೆ ಬರೋವಂಥ ವರ್ಷದಲ್ಲಿ ಏನಾದ್ರು ಪಾಕಿಸ್ತಾನ ಹೋಸ್ಟಿಂಗ್ ನೇಷನ್ ಆಗಿರಲಿಲ್ಲ ಅಂತಂದರೆ ನನ್ನ ಪ್ರಕಾರ ಜಯೇಶ್ ಅವ್ರು ಕಾಂಟೆಸ್ಟೇ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಜಯೇಶ್ ಅವ್ರು ಬೇಕಾದ್ರೆ ವಿಟ್ರಾ ಮಾಡ್ಕೊಂಡು ಕೂಡ ಬರಬಹುದು. ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ನಾನು ಮತ್ತೆ BCCIಗೆ ಬರ್ತೀನಿ, ಸೆಕ್ರೆಟರಿ ಆಗಿರ್ತೀನಿ, ಅದು ಇದು ಅಂತ ಅಂದ್ಕೊಂಡು ಗೊತ್ತಿಲ್ಲ ಏನೇನು ಮಾಡ್ತಾರೆ ಅಂತ. ಸೊ ಜಸ್ಟ್ ಇದು ಒಂಥರ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ಇಂಡಿಯಾ ಮಾಡ್ತಾ ಇರೋವಂಥ ಒಂದು ತಂತ್ರ ಅಥವಾ ಕುತಂತ್ರ ಏನು ಬೇಕಾದ್ರೂ ಅನ್ಕೋಬೋದು ಪಾಕಿಸ್ತಾನದ ವಿರುದ್ಧ.
ಜಸ್ಟ್ ಅವರಿಂದ ಟೂರ್ನಮೆಂಟ್ನ ಕಿತ್ಕೊಳ್ಳೋದಕ್ಕೆ, ಟೂರ್ನಮೆಂಟ್ ಆರ್ಗನೈಸ್ ಮಾಡೋದನ್ನ ಕಿತ್ಕೊಳ್ಳೋದಕ್ಕೆ. ನೋಡೋಣ ಅದೇನೇನಾಗುತ್ತೆ ಇನ್ನು ಡೆವಲಪ್ಮೆಂಟ್ಸ್ಗಳು ಅಂತ. ಸೊ ನಿಮಗೇನು ಅನ್ನಿಸ್ತಿದೆ, ಇಂಡಿಯಾ ಈ ಥರ ಒಂದು ಅಸ್ತ್ರ ಪ್ರಯೋಗ ಮಾಡ್ತಿದೆಯಲ್ಲ ಪಾಕಿಸ್ತಾನದ ಮೇಲೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಡೈರೆಕ್ಟ್ ಅಸ್ತ್ರ ಅಲ್ಲ, ಒಂಥರ ಇಂಡೈರೆಕ್ಟ್ ಅಸ್ತ್ರ. ಸಿಗೋಣ, ಬಾಬಾ.